ವೈ ಸ್ಯಾಂಡಲ್ವುಡ್ ಅಂತ ನೀವು ಕೇಳಿದ್ರಿ. ಯಾವುದೇ ಒಂದು ಪೀಸ್ ಆಫ್ ಲ್ಯಾಂಡಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡುವಾಗ ನಿಮ್ಮ ಉದ್ದೇಶ ಹೌ ಟು ಮ್ಯಾಕ್ಸಿಮೈಸ್ ರಿಟರ್ನ್ಸ್ ಫ್ರಮ್ ದಿಸ್ ಇನ್ವೆಸ್ಟ್ಮೆಂಟ್ ಅನ್ನೋದು ಪ್ರಶ್ನೆ. ಕರೆಕ್ಟ್. ನಮ್ಮಲ್ಲಿ ಒಂದು ಫಿಕ್ಸ್ಡ್ ಅಸೆಟ್ಟು ಲ್ಯಾಂಡ್ ಬೇಸ್ ಇದೆ. ಈ ಲ್ಯಾಂಡ್ ಬೇಸಲ್ಲಿ ಸಬ್ಜೆಕ್ಟ್ ಟು ಸರ್ಟನ್ ಕಂಡೀಷನ್ಸ್, ಗೊತ್ತಾಯ್ತಾ? ಈಗ ಎಲ್ಲ ಕ್ರಾಪ್ನ ಎಲ್ಲ ಲ್ಯಾಂಡಲ್ಲೂ ಬೆಳೆಯೋಕ್ಕಾಗಲ್ಲ. ವಿ ಆರ್ ದೇರ್ ಇನ್ ಸರ್ಟನ್ ಪಾರ್ಟ್ಸ್ ಆಫ್ ಕರ್ನಾಟಕ ಆಂಧ್ರ ಪ್ರದೇಶ್ ಬಾರ್ಡರ್ ಇನ್ ಎ ಬಿಗ್ ಲ್ಯಾಂಡ್ಸ್ಕೇಪ್. ಈ ರೈನ್ ಡೆಫಿಷಿಯೆಂಟ್ ಅಥವಾ ರೈನ್ ಮಿನಿಮಲ್ ರಿಕ್ವೈರ್ಮೆಂಟ್ ಆಗಿರುವಂಥ ಕ್ರಾಪ್ಸಲ್ಲಿ ಈ ಸ್ಯಾಂಡಲ್ವುಡ್ಡು ಒಂದು. ಅರ್ಥ ಆಯ್ತಾ? ಇಲ್ಲಿ ಡಿಸೀಸ್ ರೆಸಿಸ್ಟೆಂಟು, ರೈನ್ ರೆಸಿಸ್ಟೆಂಟು, ಈ ಥರ ಕಾನ್ಸೆಪ್ಟ್ಗಳಲ್ಲಿ ಬೆಳೀಲಿಕ್ಕೆ ಆ ಪರ್ಟಿಕ್ಯುಲರ್ ಏನು ಒಂದು ಅಟ್ಮಾಸ್ಫಿಯರಲ್ಲಿ ಇರೋವಂಥ ವೆದರ್ ಕಂಡೀಷನಲ್ಲಿ ನಾವು ಬೆಳಿಲಿಕ್ಕಾಗುತ್ತೆ ಅನ್ನೋ ಪಾಯಿಂಟಿಗೆ ನಾನು ಹೋಗ್ತಾ ಇದ್ದೀನಿ. ಈ ಸ್ಯಾಂಡಲ್ವುಡ್ ಅನ್ನೋದು ಆ ಪರ್ಟಿಕ್ಯುಲರ್ ಡೀಪ್ ರಿಸರ್ಚಿಂದ ಮಾಡಿರೋದು. ಇದ್ರ ಜೊತೆಗೆ ಹೋಸ್ಟ್ ಪ್ಲ್ಯಾಂಟ್ ಆಗಿ ಮೆಲಿಯಾ ಡುಬಿಯಾ ಮೇಲೂ ಕೂಡ ನಾವು ಸಾಕಷ್ಟು ಗಮನ ಹರಿಸಿದ್ದೀವಿ. ಮೆಲಿಯಾ ಡುಬಿಯಾಗೆ ಸ್ಯಾಂಡಲ್ವುಡ್ಗಿಂತಲೂ ಸ್ವಲ್ಪ ಹೆಚ್ಚಿನ ನೀರು ಬೇಕಾಗುತ್ತೆ. ಅದಕ್ಕೆ ನಾವು ವಿ ಹ್ಯಾವ್ ಟು ಗೋ ಇನ್ ಟು ಡ್ರಿಪ್ ಇರಿಗೇಷನ್ ಕಾನ್ಸೆಪ್ಟ್. ಸ್ಯಾಂಡಲ್ವುಡ್ ಈಸ್ ಗೋಯಿಂಗ್ ಟು ಗಿವ್ ಮ್ಯಾಕ್ಸಿಮಮ್ ರಿಟರ್ನ್ಸ್ ಬಿಕಾಸ್ that is the only plant which gives investmentಗೆ ರಿಟರ್ನ್ಸ್ ಇನ್ ಲ್ಯಾಕ್ಸ್. ಓಕೆ ಫಾರ್ ಎಕ್ಸಾಂಪಲ್, ನೀವು ಒಂದು ಸ್ಯಾಪ್ಲಿಂಗ್, ಒಂದು ಸ್ಯಾಂಡಲ್ವುಡ್ ಸ್ಯಾಪ್ಲಿಂಗ್ ಇವತ್ತು ನೀವು ಹಾಕಬೇಕು ಅಂದರೆ ಒಂದು 100 ರೂಪೀಸ್ಗೆ ನಿಮಗೆ ಒಂದು ಸ್ಯಾಪ್ಲಿಂಗ್ ಸಿಗುತ್ತೆ. ಈ ಸ್ಯಾಪ್ಲಿಂಗ್ನ ಹಾಕಿ ನೀವು 15 ವರ್ಷ ಮ್ಯಾನೇಜ್ ಮಾಡಿದ್ರೆ ದ ರಿಸಲ್ಟ್ ವಿಲ್ ಬಿ ಎನಿವೇರ್ ಬಿಟ್ವೀನ್ 1 lakh to 2 lakhs ಪರ್ ಟ್ರೀ ಐ ಆಮ್ ಟಾಕಿಂಗ್. ಓಕೆ, ಅಂಡರ್ ಮ್ಯಾನೇಜ್ಡ್ ಫಾರ್ಮ್ ಪ್ಲಾಂಟೇಷನ್ ಕಾನ್ಸೆಪ್ಟ್. ನನ್ನ ಹತ್ರ ಸಮಯ ಇಲ್ಲ, ನಾನು ಬಂದು ಆ ಗಿಡ ಬೆಳೆಸಿ ನೋಡಿಕೊಂಡು ಕಾಪಾಡ್ಕೊಳಕ್ಕಾಗಲ್ಲ. ಅದು ಇಲ್ಲಿ ಈ ನಿಮ್ಮ ನಿಖರದಿಂದ ಅದು ಕೂಡ ಸಾಧ್ಯ ಆಗುತ್ತಾ? ಅದೇ ಈಗ ಆ್ಯಕ್ಚುಲಾಗಿ ನಿಮ್ಮ ಇನ್ವೆಸ್ಟ್ಮೆಂಟ್ ಈಸ್ ಎ ಪ್ಯಾಸಿವ್ ಇನ್ವೆಸ್ಟ್ಮೆಂಟ್. ನೀವು ಒನ್ ಟೈಮ್ ಇನ್ವೆಸ್ಟ್ ಮಾಡ್ತೀರಿ, ಆಮೇಲೆ ಆ್ಯನ್ಯುಯಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟಲ್ಲಿ ಮೇಂಟೆನೆನ್ಸ್ ಚಾರ್ಜಸ್ ಕೊಡ್ತೀರಿ ಅಂತ ಇಟ್ಕೊಳ್ಳಿ. ಸೊ ಹಾಗೆ ಮಾಡಿಕೊಂಡು ನೀವು ವೆಲ್ತ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಆಗುತ್ತೆ ಇದರಲ್ಲಿ. ಓಕೆ, ಮಿಲಿಯಾ ಡುಬಿಯಾಯಿಂದಲೂ ನಿಮ್ಗೆ ರಿಟರ್ನ್ಸ್ ಬರುತ್ತೆ. ಇವೆರಡೂ ಸೇರಿ ಒಂದು 15 ವರ್ಷದ ಟೈಮ್ ಫ್ರೇಮಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟು ಇಟ್ ವಿಲ್ ಮಲ್ಟಿಪ್ಲೈ. ಎಷ್ಟು ಇನ್ವೆಸ್ಟ್ಮೆಂಟು ಅನ್ನೋದು ನೆಕ್ಸ್ಟ್ ಇಶ್ಯೂ. ವಿ ಹ್ಯಾವ್ ಎ ಪ್ರಾಜೆಕ್ಟ್ ಎಟ್ ಅಮಡ್ಗೋರ್, 250 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ರೇಟಲ್ಲಿ ನಿಮಗೆ ಒಂದು ಪ್ಲಾಟ್ ಸಿಗುತ್ತೆ. ಸೇ 3000 ಸ್ಕ್ವೇರ್ ಫೀಟ್ ಲ್ಯಾಂಡ್ ಅಥವಾ 5000 ಸ್ಕ್ವೇರ್ ಫೀಟ್ ಲ್ಯಾಂಡ್. ಇಟ್ ವಿಲ್ ರಫ್ಲಿ ಅಪ್ರಾಕ್ಸಿಮೇಟ್ಲಿ ಬಿಕಮ್ಸ್ 10 to 15 lakhs ಇನ್ವೆಸ್ಟ್ಮೆಂಟ್, ಇನ್ಕ್ಲೂಡಿಂಗ್ ಡ್ರಿಪ್ ಇರಿಗೇಷನ್, ಫೆನ್ಸಿಂಗ್, ಎವ್ರಿಥಿಂಗ್. ಮಾಡಿ ಕೊಡ್ತೀವಿ ನಿಮಗೆ. ನಿಮಗೆ ಫಸ್ಟು ಏನು ಮಾಡ್ತೀವಿ, ಲ್ಯಾಂಡ್ ರಿಜಿಸ್ಟರ್ ಮಾಡಿಕೊಡ್ತೀವಿ. ಆಮೇಲೆ ನಿಮ್ಮ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ನಿಮಗೆ ಕೊಡ್ತೀವಿ. ನೀವು ಅದನ್ನು ಓಕೆ ಮಾಡಿದ್ರೆ ಮೇಂಟೆನೆನ್ಸು ನಮ್ಮ ಏಜೆನ್ಸಿಗೆ ಕೊಟ್ಟರೆ ಆವಾಗ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಸೊ ನಿಮಗೆ ಪ್ಲ್ಯಾನ್ ಕೊಡೋದು ನಮ್ಮ ಕರ್ತವ್ಯ, ಐಡಿಯಾ ಕೊಡೋದು ನಮ್ಮ ಕರ್ತವ್ಯ, ಮ್ಯಾನೇಜ್ ಮಾಡೋದು ನಮ್ಮ ಕರ್ತವ್ಯ. ಬಟ್ ಅದರ ಡಿಸಿಷನ್ ತೊಗೊಳೋದು ನಿಮ್ಮದೇ. ನೀವು ಡಿಸಿಷನ್ ತೊಗೊಂಡು ಇದನ್ನು ಈ ಥರ ಕ್ರಾಪಿಂಗ್ ಪ್ಯಾಟ್ರನ್ನ ನಾವು ಮಾಡೋಣ ಅಂತಂದರೆ ಇಟ್ ಕ್ಯಾನ್ ಬಿ 100% ಇಂಪ್ಲಿಮೆಂಟಬಲ್ ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಡೆಲಿವರ್ ರಿಸಲ್ಟ್ಸ್. ಒಂದು 10 ಲಕ್ಷ ಕೊಟ್ಟು ನಾನೊಂದು ಲ್ಯಾಂಡ್ ತೊಗೊಂಡಿದ್ದೀನಿ. ನನಗೆ ಇದರ ರಿಟರ್ನ್ಸು ನೀವು ಹೇಳಿದ್ದು ಎಲ್ಲ ಇಷ್ಟ ಆಯಿತು. ಬಟ್ ಸ್ಯಾಂಡಲ್ವುಡ್ಡನ್ನ ನಾವು ಅಲ್ಲಿ ನೆಡೋದ್ರಿಂದ ಅಥವಾ ಸ್ಯಾಂಡಲ್ವುಡ್ ಕ್ರಾಪ್ನ ಹಾಕೋದ್ರಿಂದ ಅದಕ್ಕೆಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ, ಆ ಮೇಂಟೆನೆನ್ಸ್ ಎಲ್ಲ ಹೇಗಾಗುತ್ತೆ, 15 ವರ್ಷದಲ್ಲಿ ಅಂದಾಜು ಎಷ್ಟು ರಿಟರ್ನ್ಸ್ ಬರುತ್ತೆ? ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ನಿಮಗೆ ಈ 40 ಟ್ರೀಸ್ ಬೆಳೆಸಬೇಕು ಅಂತಂದರೆ ಸ್ಯಾಪ್ಲಿಂಗ್ ಕಾಸ್ಟು ಒಂದು 100 ರೂಪೀಸ್ ಪರ್ ಸ್ಯಾಪ್ಲಿಂಗ್ ಸಿಗುತ್ತೆ. somewhere around 4,000 to 5,000 rupees. ಒಂದು ಡ್ರಿಪ್ ಇರಿಗೇಷನ್ ಮಾಡ್ಕೋಬೇಕಾಗುತ್ತೆ. ಡ್ರಿಪ್ ಇರಿಗೇಷನ್ ವಿಲ್ ಕಾಸ್ಟ್ ಅರೌಂಡ್ 50,000 rupees. ಓಕೆ, ಫೆನ್ಸಿಂಗ್ ಈಸ್ ಅನ್ ಆಪ್ಷನಲ್ ಒನ್. ಇಟ್ ಈಸ್ ನಾಟ್ ರಿಕ್ವೈರ್ಡ್ ಇಮಿಡಿಯೇಟ್ಲಿ, ಬಟ್ ಇಫ್ ಯು ಡೂ ಇಟ್, ಇಟ್ ಈಸ್ ಬೆಟರ್. ಯಾಕೆಂದರೆ ಯು ಆರ್ ಗ್ರೋಯಿಂಗ್ ಎ ಕಮರ್ಷಿಯಲ್ ವ್ಯಾಲ್ಯೂ ಇರುವಂಥ ಒಂದು ಅಸೆಟ್ನ ನೀವು ಕ್ರಿಯೇಟ್ ಮಾಡ್ತಿದ್ದೀರಿ. ಹಾಗಾಗಿ ಇಟ್ ಈಸ್ ಸಜೆಸ್ಟೆಡ್ ದಟ್ ಮೇ ಟೇಕ್ ಯು ಫಾರ್ ಅನದರ್ 1 lakh ಆರ್ ವಾಟ್ ಎವರ್ ಇಟ್ ಈಸ್. ಓಕೆ, ಸೊ ಎಲ್ಲ ಸೇರಿ ಒಂದು 10 ರಿಂದ 12 ಲಕ್ಷ ಆಗುತ್ತೆ ಅಂತ ಒಂದು ಇಮ್ಯಾಜಿನರಿ ಕಂಡೀಷನ್ಗೆ ಬನ್ನಿ. ದಟ್ ವಿಲ್ ನಾಟ್ ಬಿ ಮೋರ್ ದೆನ್ ದಟ್. ಎವ್ರಿ ಇಯರ್ ಮೇಂಟೆನೆನ್ಸ್ ಮಾಡಬೇಕು. ಮೇಂಟೆನೆನ್ಸ್ಗೆ ಪ್ರಾಬಬ್ಲಿ ಒಂದು ವರ್ಷಕ್ಕೆ ನಿಮಗೆ ಆನ್ ಆ್ಯಾವ್ರೇಜ್ ಒಂದು 20,000 ಇಂದ 30,000 ಆಗ್ಬೋದು ಒಂದು ವರ್ಷಕ್ಕೆ. ಸೇ 15 years ಟೈಮ್ ಫ್ರೇಮ್ ಮಾಡಿದ್ರೆ ಅದು ಒಂದು ನಿಮಗೆ ಒಂದು 3 ಲಕ್ಷ ರೂಪಾಯಿ ಆಗುತ್ತೆ, 3 lakhs ಆಗುತ್ತೆ. ಎಲ್ಲ ಸೇರಿ ಒಂದು 15 lakhs ಈಸ್ ದ ಇನ್ವೆಸ್ಟ್ಮೆಂಟ್ ದಟ್ ಯು ಆರ್ ಗೋಯಿಂಗ್ ಟು ಪುಟ್ ಇನ್. ಇಫ್ ಯು ಪುಟ್ ದಿಸ್ 15 lakhs investment and continuously you be in the system,
ವಿತ್ ಪೇಷನ್ಸ್. ನೀವು ವಿಸಿಟ್ ಮಾಡಬೇಕು, ನೋಡ್ಕೋಬೇಕು, ದಟ್ ಈಸ್ ಓನ್ಲಿ ಅಕೇಶ್ನಲ್. ಬಟ್ ನಮ್ಮ ಒಂದು ಏನು ಆರ್ಗನೈಸರ್ ಸ್ಟ್ರಕ್ಚರಿಂದ ಮೇಂಟೆನೆನ್ಸ್ ಮಾಡ್ತೀವಿ, ಇದರ ಫೋಟೋಸು, ವಿಡಿಯೋಸು, ಇದರ ಡೆವಲಪ್ಮೆಂಟು ಇದೆಲ್ಲ ನಿಮಗೆ ನಾವು ಕಳಿಸ್ತಾ ಇರ್ತೀವಿ. ಯು ಹ್ಯಾವ್ ಟು ಇಂಟ್ರ್ಯಾಕ್ಟ್ ವಿತ್ ಅಸ್ ಅಟ್ಲೀಸ್ಟ್ ಓವರ್ ಫೋನ್ ಆರ್ ಅಕೇಶ್ನಲಿ ವಿಸಿಟ್ಸ್. ಅದು ಮಾಡ್ಕೊಂಡು ನೀವು ಮ್ಯಾನೇಜ್ ಮಾಡಿದ್ರೆ ಇದು ಡೆಫಿನೆಟ್ಲಿ ಎ ಸಸ್ಟೈನಬಲ್, ರಿವಾರ್ಡೆಬಲ್ ಒಂದು ಇನ್ವೆಸ್ಟ್ಮೆಂಟ್. ಈಗಾಗಲೇ ನಾವು ಬೇಕಾದಷ್ಟು ಶ್ರೀಗಂಧದ ಗಿಡಗಳನ್ನ ನಾವು ಪ್ಲಾಟ್ ಓನರ್ಸ್ಗೆ ಬೆಳೆಸ್ಕೊಟ್ಟಿದ್ದೀವಿ. ಓಕೆ, ಅವೆಲ್ಲ 7-8 ವರ್ಷದ್ದು ಡೆವಲಪ್ ಆಗಿ ಈಗ ಹಾರ್ಟ್ ವುಡ್ ಬೆಳೀತಾ ಇದೆ. ಯಾವ್ದಾದ್ರು ಕಟಾವ್ ಆಗಿದೆಯಾ ಸರ್? ಇನ್ನು ಒಂದು 7-8 ವರ್ಷ ಆಗಬೇಕು. ಏಕೆಂದರೆ ಈಗ 7-8 ವರ್ಷ ಆಗಿದೆ, ಇನ್ನೊಂದು 7-8 ವರ್ಷ ಆಗಬೇಕು. ಆವಾಗ ಡೆಫಿನೆಟ್ಲಿ ಕಟಾವಿಗೆ ಬರುತ್ತೆ. ಅದು ಎಲ್ಲ ಶ್ರೀಗಂಧನೂ ಹಾಕಿದ್ದೀವಿ, ಶ್ರೀಗಂಧದ ಗಿಡಗಳು ಬೆಳೀತಿದೆ ನಮ್ಮ ಎಲ್ಲ ಪ್ರಾಜೆಕ್ಟ್ಸಲ್ಲಿ. ಸೊ ಅದನ್ನು ನೀವು ವಿಸಿಟ್ ಮಾಡಿ ಯು ಕ್ಯಾನ್ ಕ್ರಾಸ್ ಕನ್ಫರ್ಮ್ ವಿಟ್ನೆಸ್ ಮಾಡ್ಬೋದು. ಇವಾಗ ಈ ಒಂದು ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ನಾವು ಏನು ಮಾಡ್ತೀವಿ, ಸಸ್ಟೈನಬಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ದು ನಿಮಗೆ 15 ವರ್ಷ ಆದಮೇಲೆ ಎಷ್ಟು ರಿಟರ್ನ್ಸ್ ಮಾಡುತ್ತೆ, ಹೇಗೆ ಬರುತ್ತೆ ಅನ್ನೋದನ್ನ ನಾನು ಐ ವಿಲ್ ಎಕ್ಸ್ಪ್ಲೈನ್ ಯು ಇನ್ ನೆಕ್ಸ್ಟ್ ಎಪಿಸೋಡ್. ಶೋರ್ ಸರ್. ಅಂದರೆ ಒಂದು ಲ್ಯಾಂಡ್ ತೊಗೊಂಡು ಬರೀ ಆ ಲ್ಯಾಂಡನ್ನು ಬೆಳೆಸ್ತಿರಲ್ಲದೆ ಈ ಥರದ್ದೆಲ್ಲ ವಿಷಯಗಳಿದೆ ಅಂತ ಸುಮಾರು ಜನಕ್ಕೆ ಗೊತ್ತೇ ಇರಲ್ಲ. ಈ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಆ್ಯಂಡ್ ಸ್ನೇಹಿತರೆ, ಈ ಥರ ಸುಮಾರಷ್ಟು ಥರದಲ್ಲಿ ನಾವು ಅಸೆಟ್ಟನ್ನು ಮತ್ತು ವೆಲ್ತನ್ನು ಬೆಳೆಸ್ಬೋದು ನಮ್ಮ ಇನ್ವೆಸ್ಟ್ಮೆಂಟಿಂದ. ಮುಂದಿನ ಎಪಿಸೋಡಲ್ಲಿ ಇದರ ಅಂದರೆ ಈಗ ಏನು ಹೇಳಿದ್ರು ಅದರ ಮುಂದಿನ ಭಾಗವನ್ನು ನೋಡ್ಕೊಂಬರೋಣ. ಥ್ಯಾಂಕ್ ಯು. ನೆಮ್ಮದಿ ಹುಡುಕುವ ಮನಸ್ಸುಗಳಿಗೆ ನಿಖರ ಭಾರತ್ ಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್.